Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಆ ಗುರಿಯನ್ನು ನಾವು ತಲುಪಿಸ್ತೇವೆ. ಈಶ್ವರಪ್ಪನವರು ದೂರು ಕೊಟ್ಟಿದ್ದಾರೆ ಸರ್ ನಿಮ್ಮ ವಿರುದ್ಧ ಚುನಾವಣಾ ಆಯೋಗಕ್ಕೆ. ನಾನು ನಿಮ್ಮ ಮುಖಾಂತರ ಗೊತ್ತಾಯಿತು, ನೋಡೋಣ ಯಾವ ವಿಚಾರ ಏನು ಅಂತ ನಂಗೆ ವಿಚಾರ ಮೊನ್ನೆ ಗೊತ್ತಾಗಿದೆ. ಎಲ್ಲ ಸತ್ಯಾಸತ್ಯತೆ ಚುನಾವಣೆ ಕೌಂಟಿಂಗ್ ಆದಮೇಲೆ ಎಲ್ಲದೂ ಕೂಡ ಹೊರ ಬರುತ್ತೆ. ಅವರ ಬಂಡಾಯ ನಿಮ್ಮ ಗೆಲುವಿಗೆ ಎಷ್ಟು ತೊಡಕು ತಂದಿತ್ತು, ಅಂದರೆ ಗೆಲುವಿನ ನಾಗಾಲೋಟಕ್ಕೆ? ಪ್ರಶ್ನೆ ಇಲ್ಲ ಸರ್. ಆ ಒಂದು ನಾಗಾಲೋಟವನ್ನು ನಮ್ಮ ಕಾರ್ಯಕರ್ತರು, ನಮ್ಮ JDSನ ಮುಖಂಡರು ಎದುರಿಸಿದ್ದಾರೆ. ಇನ್ನೂ ಹೋದ ಬಾರಿಯ ಒಂದಕ್ಕಿಂತ ಹೆಚ್ಚಿನ ಅಂತರದಿಂದ BJP ಅಭ್ಯರ್ಥಿ ನಿಮ್ಮ ರಾಘಣ್ಣ ಶಿವಮೊಗ್ಗದಿಂದ ಗೆದ್ದು ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಮತ್ತೆ ಅವರನ್ನ ಪಕ್ಷಕ್ಕೆ ಕರ್ಕೊಂಡು ಬರೋದಕ್ಕೆ ಒಂದಷ್ಟು ಮಾತುಕತೆಗಳು ನಡೀತಾ ಇದೆ ಸರ್. ಸೊ ಮತ್ತೆ ಬರ್ತಾರಾ ಅಥವಾ ಹೇಗೆ? ನಾನೊಬ್ಬ ಶಿವಮೊಗ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಬ್ಬ BJP ಒಬ್ಬ ಕಾರ್ಯಕರ್ತ ಸರ್. ಅದೆಲ್ಲ ರಾಜ್ಯ ಮಟ್ಟದ್ದು ರಾಷ್ಟ್ರ ಮಟ್ಟದ ನಾಯಕರುಗಳು, ನಮ್ಮ ನಾಯಕರಂತವ್ರು ಮಾತಾಡ್ತಾರೆ ಸರ್. ನಿಮ್ಮ ಕಡೆಯಿಂದ ಪ್ರಯತ್ನ ಆಗಿದೆಯಾ ಸರ್? ಬನ್ನಿ ಅಂತ ಸ್ಥಳೀಯ ಬಿಜೆಪಿಯಿಂದ ಪ್ರಯತ್ನಗಳು ಯಾವುದು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಈಗ ತಾನೇ ಚುನಾವಣೆ ಮುಗಿಸಿದ್ದೀನಿ, ಈಗೆಲ್ಲ MLC ಚುನಾವಣೆ ಪ್ರಚಾರಗಳು ಶುರುವಾಗಿದೆ. ಆ ಥರ ವಿಚಾರಗಳು ನನ್ನ ಗಮನಕ್ಕೆ ಯಾವುದು ಕೂಡ ಬಂದಿಲ್ಲ ಸರ್. ಪೆನ್ಡ್ರೈವ್ ಪ್ರಕರಣ ಈ ಎಲೆಕ್ಷನ್ಗೆ ಎಫೆಕ್ಟ್ ಆಗೋದಿಲ್ವಾ ಸರ್? ಈಗ ಲೋಕಸಭಾ ಚುನಾವಣೆ ಮುಗಿದಾಯಿತು ಪೆನ್ಡ್ರೈವ್ ಇಂದ. ನಾವು ಇನ್ನೇನಿದ್ರು ಕೂಡ ಇನ್ನು MLC ಎಲೆಕ್ಷನ್ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಮರೆತು ಮುಂದಿನ ಚುನಾವಣೆಗೆ ನಾವು ಗಮನ ಕೊಡ್ತೀವಿ. ಚುನಾವಣೆ ಮೇಲೆ ಇದು ಪ್ರಭಾವ ಬೀರುತ್ತಾ ಅಂತ ಸರ್? ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ JDSನ ನಾಯಕರುಗಳು ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಬೇಗ ಏನೇನು ಆ್ಯಕ್ಷನ್ ತೆಗೆದುಕೊಳ್ತಾ ಇದ್ದಾರೆ. ಯಾರ್ಯಾರ್ದು ಇದ್ರ ಹಿಂದೆ ಇದು ಕೋರ್ಟ್ ಮುಂದಿದೆ, ಚೌಕಟ್ಟಲ್ಲಿದೆ ಇದು, ಮತ್ತು ಇದ್ರ ಹಿಂದೆ ಏನೇನು ಕೈವಾಡ ಇದೆ, ಇದೆಲ್ಲದೂ ಕೂಡ ನಾವು ಪತ್ರಿಕಾ ಮಾಧ್ಯಮ ಮುಖಾಂತರ ನೋಡಿದ್ವಿ. ಮತ್ತು ಜನ ಅವ್ರು ನೋಡೋದು ಯಾವ ಚುನಾಯಿತ ಪ್ರತಿನಿಧಿಯಿಂದ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ, ನಮಗೆ ಒಳ್ಳೆಯದಾಗುತ್ತೆ. ಈ ಥರ ವೈಯಕ್ತಿಕ ವಿಚಾರಗಳನ್ನು ಅದು ಕೂಡ ಈ ರಾಜಕಾರಣಕ್ಕೆ ತರುವಂಥ ಪ್ರಯತ್ನ ಮಾಡಬಾರ್ದು, ಮಾಡಲ್ಲ ಮತದಾರರು ಕೂಡ ಅಂತ ನಂಗೆ ವಿಶ್ವಾಸ ಇದೆ. ಆ ಗುರಿಯನ್ನು ನಾವು ತಲುಪಿಸ್ತೇವೆ. ಈಶ್ವರಪ್ಪನವರು ದೂರು ಕೊಟ್ಟಿದ್ದಾರೆ ಸರ್ ನಿಮ್ಮ ವಿರುದ್ಧ ಚುನಾವಣಾ ಆಯೋಗಕ್ಕೆ. ನಾನು ನಿಮ್ಮ ಮುಖಾಂತರ ಗೊತ್ತಾಯಿತು, ನೋಡೋಣ ಯಾವ ವಿಚಾರ ಏನು ಅಂತ ನಂಗೆ ವಿಚಾರ ಮೊನ್ನೆ ಗೊತ್ತಾಗಿದೆ. ಎಲ್ಲ ಸತ್ಯಾಸತ್ಯತೆ ಚುನಾವಣೆ ಕೌಂಟಿಂಗ್ ಆದಮೇಲೆ ಎಲ್ಲದೂ ಕೂಡ ಹೊರ ಬರುತ್ತೆ. ಅವರ ಬಂಡಾಯ ನಿಮ್ಮ ಗೆಲುವಿಗೆ ಎಷ್ಟು ತೊಡಕು ತಂದಿತ್ತು, ಅಂದರೆ ಗೆಲುವಿನ ನಾಗಾಲೋಟಕ್ಕೆ? ಪ್ರಶ್ನೆ ಇಲ್ಲ ಸರ್. ಆ ಒಂದು ನಾಗಾಲೋಟವನ್ನು ನಮ್ಮ ಕಾರ್ಯಕರ್ತರು, ನಮ್ಮ JDSನ ಮುಖಂಡರು ಎದುರಿಸಿದ್ದಾರೆ. ಇನ್ನೂ ಹೋದ ಬಾರಿಯ ಒಂದಕ್ಕಿಂತ ಹೆಚ್ಚಿನ ಅಂತರದಿಂದ BJP ಅಭ್ಯರ್ಥಿ ನಿಮ್ಮ ರಾಘಣ್ಣ ಶಿವಮೊಗ್ಗದಿಂದ ಗೆದ್ದು ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಮತ್ತೆ ಅವರನ್ನ ಪಕ್ಷಕ್ಕೆ ಕರ್ಕೊಂಡು ಬರೋದಕ್ಕೆ ಒಂದಷ್ಟು ಮಾತುಕತೆಗಳು ನಡೀತಾ ಇದೆ ಸರ್. ಸೊ ಮತ್ತೆ ಬರ್ತಾರಾ ಅಥವಾ ಹೇಗೆ? ಸರ್ ನಾನೊಬ್ಬ ಶಿವಮೊಗ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಬ್ಬ BJP ಒಬ್ಬ ಕಾರ್ಯಕರ್ತ ಸರ್. ಅದೆಲ್ಲ ರಾಜ್ಯ ಮಟ್ಟದ್ದು ರಾಷ್ಟ್ರ ಮಟ್ಟದ ನಾಯಕರುಗಳು, ನಮ್ಮ ನಾಯಕರಂತವ್ರು ಮಾತಾಡ್ತಾರೆ ಸರ್. ನಿಮ್ಮ ಕಡೆಯಿಂದ ಪ್ರಯತ್ನ ಆಗಿದೆಯಾ ಸರ್? ಬನ್ನಿ ಅಂತ ಸ್ಥಳೀಯ ಬಿಜೆಪಿಯಿಂದ ಪ್ರಯತ್ನಗಳು ಯಾವುದು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಈಗ ತಾನೇ ಚುನಾವಣೆ ಮುಗಿಸಿದ್ದೀನಿ, ಈಗೆಲ್ಲ MLC ಚುನಾವಣೆ ಪ್ರಚಾರಗಳು ಶುರುವಾಗಿದೆ. ಆ ಥರ ವಿಚಾರಗಳು ನನ್ನ ಗಮನಕ್ಕೆ ಯಾವುದು ಕೂಡ ಬಂದಿಲ್ಲ ಸರ್. ಪೆನ್ಡ್ರೈವ್ ಪ್ರಕರಣ ಈ ಎಲೆಕ್ಷನ್ಗೆ ಎಫೆಕ್ಟ್ ಆಗೋದಿಲ್ವಾ ಸರ್? ಈಗ ಲೋಕಸಭಾ ಚುನಾವಣೆ ಮುಗಿದಾಯಿತು ಪೆನ್ಡ್ರೈವ್ ಇಂದ. ನಾವು ಇನ್ನೇನಿದ್ರು ಕೂಡ ಇನ್ನು MLC ಎಲೆಕ್ಷನ್ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಮರೆತು ಮುಂದಿನ ಚುನಾವಣೆಗೆ ನಾವು ಗಮನ ಕೊಡ್ತೀವಿ. ಚುನಾವಣೆ ಮೇಲೆ ಇದು ಪ್ರಭಾವ ಬೀರುತ್ತಾ ಅಂತ ಸರ್? ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ JDSನ ನಾಯಕರುಗಳು ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಬೇಗ ಏನೇನು ಆ್ಯಕ್ಷನ್ ತೆಗೆದುಕೊಳ್ತಾ ಇದ್ದಾರೆ. ಯಾರ್ಯಾರ್ದು ಇದ್ರ ಹಿಂದೆ ಇದು ಕೋರ್ಟ್ ಮುಂದಿದೆ, ಚೌಕಟ್ಟಲ್ಲಿದೆ ಇದು, ಮತ್ತು ಇದ್ರ ಹಿಂದೆ ಏನೇನು ಕೈವಾಡ ಇದೆ, ಇದೆಲ್ಲದೂ ಕೂಡ ನಾವು ಪತ್ರಿಕಾ ಮಾಧ್ಯಮ ಮುಖಾಂತರ ನೋಡಿದ್ವಿ. ಮತ್ತು ಜನ ಅವ್ರು ನೋಡೋದು ಯಾವ ಚುನಾಯಿತ ಪ್ರತಿನಿಧಿಯಿಂದ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ, ನಮಗೆ ಒಳ್ಳೆಯದಾಗುತ್ತೆ. ಈ ಥರ ವೈಯಕ್ತಿಕ ವಿಚಾರಗಳನ್ನು ಅದು ಕೂಡ ಈ ರಾಜಕಾರಣಕ್ಕೆ ತರುವಂಥ ಪ್ರಯತ್ನ ಮಾಡಬಾರ್ದು, ಮಾಡಲ್ಲ ಮತದಾರರು ಕೂಡ ಅಂತ ನಂಗೆ ವಿಶ್ವಾಸ ಇದೆ ಸರ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.